ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾವ್ದಾದ್ರು ಹಣ್ಣಿನ ಗಿಡ ಉಂಟು ಹೊಸತ್ತು? ಯಾವುದು ಮಾವಿನಲ್ಲಿ ಬೇಕಾ? ಮಾವಿನದಲ್ಲಿ ಉಂಟಾ? ಇದು ಮಾವಿನ ಗಿಡ. ಮಾವಿನ ಗಿಡದಲ್ಲಿ ಸಕ್ಕರೆ ಗುತ್ತಿ ಡಾರ್ಕ್ ಸಣ್ಣದ್ರಲ್ಲೇ ಬರ್ತದೆ, ಚಿಕ್ಕದ್ರಲ್ಲಿ ಹೂ ಬಿಟ್ಟಿದೆ. ಇದರಲ್ಲಿ ಕಾಯಿಯಾದ ಗಿಡಗಳಿವೆ. ಇಷ್ಟು 3 ವರ್ಷ ಎಲ್ಲ ಕಾಯ್ಬೇಕಂತ ಏನಿಲ್ಲ? ಇಲ್ಲ ಇಲ್ಲ, ಈಗ 1 ವರ್ಷ 2 ವರ್ಷ ಹಾಗೆ ಕಾಯ್ಬೇಕಂತಿಲ್ಲ. ರೆಡಿ ಫ್ರೂಟ್ ಆದ ಉಪ್ಪು ಪ್ಯಾಂಟ್ಗಳೇ ಸಿಗ್ತವೆ. ಇದು ಸಕ್ಕರೆ ಗುತ್ತಿ ಯಾವತ್ತು ತುಂಬಾ ಸಿಹಿ ಇರುವಂತ ಹೆಚ್ಚಾಗಿ ಸಿಹಿ ಇರ್ತದೆ. ಇಲ್ಲಿ ಆಗ್ತದಾ? ಆಗ್ತದೆ. ಆದ ಗಿಡಗಳನ್ನು ಸಹ ನಿಮಗೆ ತೋರಿಸ್ತೇನೆ. ಮತ್ತೆ ಲಿಂಬೆ ಗಿಡ ಇದೆ. ಲಿಂಬೆ ಊರಿದ? ಇದು ಹೈಬ್ರಿಡ್ ಲೆಮನ್, ಸಾಯಿರಾಮ್ ಲೆಮನ್ ಅಂತ ಹೇಳ್ತಾರೆ. ಇದು ಸಹ ನಿಮಗೆ ದೊಡ್ಡ ಗಿಡ ನಮ್ಮ ಹತ್ರ ಇರೋದು. ಆಲ್ರೆಡಿ ಫ್ರೂಟ್ ಬೇರಿಂಗ್ ಪ್ಲಾಂಟ್ಸ್ ಇದೆ. ಫ್ರೂಟ್ ಆಗಿರುವಂತದ್ದೇ ಗಿಡ. ಇದರಲ್ಲಿ ಸಣ್ಣ ಗಿಡ ಸಹ ನಿಮಗೆ ಸಿಗ್ತದೆ. ಪ್ರೈಸ್ ಇದ್ರದ್ದು? ಇದು ದೊಡ್ಡ ಗಿಡ, ಇದಕ್ಕೆ ಈಗ 1200 ಇದೆ. ಮತ್ತೆ ಅದರಲ್ಲೇ ನಿಮಗೆ 150, 200, 550 ಹೀಗೆ ಈ ಸೈಜ್ ವೈಸ್ ರೇಂಜ್ ಅಲ್ಲಿ ಪ್ಲಾಂಟ್ಸ್ಗಳು ಸಿಗ್ತದೆ. ನೆಕ್ಸ್ಟ್ ಮಲ್ಲಿಕ ಇದೆ. ಇದು ಮಲ್ಲಿಕ, ಬೆಂಗನಪಳ್ಳಿ, ಆಲ್ಫೋನ್ಸ ಈ ವೆರೈಟಿ ಇದೆ. ಜಾಕ್ ಫ್ರೂಟ್ ಇದೆ. ಜಾಕ್ ಫ್ರೂಟ್ ಅಲ್ಲಿ ಆಲ್ ಸೀಸನ್ ಉಂಟಾ? ಜಾಕ್ ಫ್ರೂಟ್ ಅಲ್ಲಿ ಆಲ್ ಸೀಸನ್ ವೆರೈಟಿ ಇದೆ. ನಾನು ನಿಮಗೆ ತೋರಿಸ್ತೇನೆ ಬನ್ನಿ. ಯಾವುದಿದು? ಇದು ವಿಯೆಟ್ನಾಂ ಅರ್ಲಿ. ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೆ ಮೇಣ ಬರುದಿಲ್ಲ. ಮೇಣ ಇಲ್ಲ. ಮೇಣ ಇಲ್ಲ. ಮತ್ತೆ 2 ವರ್ಷದಲ್ಲಿ ಫ್ರೂಟ್ ಆಗ್ತದೆ. ಹಾಗೆ ತೆಗೆದು ತಿನ್ಬೋದು. ಹೌದು, 2 ವರ್ಷದಲ್ಲಿ ನಿಮ್ಗೆ ಆಗ್ತದೆ. ಬೇಗ ಸಿಗ್ತದೆ. ರೆಡ್ ಇದು? ಹೌದು, ರೆಡ್. ಒಳಗಡೆ ರೆಡ್ ಕಲರ್ ಬರ್ತದೆ. ಮತ್ತೆ ಇನ್ನೊಂದು ಸಪೋಟಾದಲ್ಲಿ ನಮ್ಮ ಹತ್ರ ಬನಾನಾ ಸಪೋಟ ಅಂತ ಹೇಳಿದ್ರು. ಬನಾನಾ ಸಪೋಟ? ಬನಾನಾ ಸಪೋಟ ಇಲ್ಲಿ ಆಗ್ತದೆ ಅದು? ಆದ ಗಿಡವೇ ಉಂಟು. ನಾನು ನಿಮ್ಗೆ ಹಣ್ಣು ಸಹ ತೋರಿಸ್ತೇನೆ. ಸೊ ಬನಾನಾ ಸಪೋಟ ಅಂದ್ರೆ ಇದು ಸಣ್ಣ ಗಿಡ. ಬಾಳೆಹಣ್ಣಿನಾಗೆ ಉದ್ದ ಬರ್ತದೆ. ಚಿಕ್ಕ ರೌಂಡ್ ಶೇಪ್ ಮತ್ತೆ ಓವೆಲ್ ಶೇಪ್ ಅಲ್ಲಿ ಬರ್ತದೆ. ಕಾಪು ಸಪೋಟ ಅಂತ ಹೇಳ್ತೇವೆ. ಇದು ಅದರಲ್ಲೇ ಬನಾನಾ ಸಪೋಟ ವೆರೈಟಿ. ಸ್ವೀಟ್ ಉಂಟಾ? ತುಂಬಾ ಸಿಹಿ ಇದೆ. ಕಾಯಾಗಿ ತೋರಿಸ್ಬೋದಾ? ಕಾಯಿ ಅದದ್ದು ಗಿಡ ನಾನು ನಿಮಗೆ ತೋರಿಸ್ತೇನೆ, ಬನ್ನಿ. ಫ್ರೂಟ್ಸ್ ಎಲ್ಲ ಥರದ ಸಿಗ್ಬೋದು ಇಲ್ಲಿ. ಆಲ್ಮೋಸ್ಟ್ ಎಲ್ಲ ವೆರೈಟೀಸ್. ಇದು ದೊಡ್ಡ ಗಿಡವಾ? ಬನಾನಾ ಸಪೋಟ ದೊಡ್ಡ ಗಿಡ. ಇಲ್ಲಿ ನೋಡಿ, ನಿಮಗೆ ಸಪೋಟ ಕಾಣ್ತದಾ? ಆಲ್ರೆಡಿ ಆಗಿದೆ ನೋಡಿ. ಇದು ಇನ್ನೊಂದು ವಾರದೊಳಗಡೆ ಹಣ್ಣಾಗ್ತದೆ. ಇನ್ನೂ ದೊಡ್ಡ ಸೈಜ್ ಬರ್ತದೆ. ಅಂದ್ರೆ ಈಗ ಕವರ್ ಅಲ್ಲಿ ಉಂಟಲ್ಲ, ಸೊ ಕವರ್ ಅಲ್ಲಿ ಇದ್ದ ಕಾರಣ ಹೀಗೆ. ಮತ್ತೆ ಬನಾನಾ ಸಪೋಟ ಅಂತ ಹೇಳುವ ನೋಡಿ, ಹೀಗೆ ಉದ್ದ ಬರುವಂಥದ್ದು. ಅದರ ಮಿಡಿ ಏನಿದೆ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೀಗೆ ಬರ್ತದೆ ಉದ್ದ. ಅದಕ್ಕೆ ಇದಕ್ಕೆ ಬನಾನಾ ಸಪೋಟ ಅಂತ ಹೇಳುದು. ಅದೇ ಟೇಸ್ಟ್ ಮಾತ್ರ ನಿಮ್ಗೆ ತುಂಬಾ ಸಿಹಿ ಆಗಿದೆ. ಇಲ್ಲಿ ಮಾವಿನ ಗಿಡ ನೋಡ್ತಾ ಇದ್ದೀರಲ್ಲ, ಇದು ಯಾವ್ದು? ಇದು ಮಲ್ಲಿಕ. ಮಲ್ಲಿಕ ನೋಡಿ, ಈಗಲೇ ಫ್ರೂಟ್ ಬರ್ತಾ ಉಂಟು ನೋಡಿ. ಹೌದು ಮಾರ್ರೆ. ಮಲ್ಲಿಕ ಇದು ಪಾಟಲ್ಲೆಲ್ಲ ಬೆಳೆಸ್ಬೋದಾ? ಪಾಟ್ ಅಲ್ಲಿ ಸಾಕ್ಬಹುದು. ಅರೌಂಡ್ ಒಂದು 20 ಇಂಚಸ್ ನ ಪಾಟ್ ಇದ್ರೆ ಸಾಕು. ಆದ್ರೆ ಬಿಸಿಲು ಬೇಕು. ನೆರಳಿನ ಜಾಗದಲ್ಲಿ ಮಾತ್ರ ಬರುತ್ತದೆ. ಫುಲ್ಲು ಬಿಸಿಲು ಬೇಕು. ರಂಬುಟಾನ್ ಉಂಟಾ ನಿಮ್ಮಲ್ಲಿ? ರಂಬುಟಾನ್ ಇದೆ ನೋಡಿ. ಇದು ರಂಬುಟಾನ್ N18 ಅಂತೇಳಿ ಹೋಮ್ ಗ್ರೋನ್ ಕಂಪನಿ ಅವರದು. ಆಗಿದೆ ಆಲ್ರೆಡಿ? ಆದ ಗಿಡ ಸಹ ಇದೆ, ದೊಡ್ಡ ಗಿಡ ಇದೆ. ಉಂಟಾ ನಿಮ್ಮಲ್ಲಿ? ಇದೆ, ದೊಡ್ಡ ಗಿಡ ಇದೆ. ಸೊ ಇದು ಅದರಲ್ಲಿ ಸಣ್ಣ ಗಿಡ. ಇದು ಪಾಟಲ್ಲೆಲ್ಲ ಬೆಳೆಸ್ಬೋದಾ? ಇದು ಹೆಚ್ಚಾಗಿ ನೆಲ ಬೆಸ್ಟ್ ಇದಕ್ಕೆ ಪಾಟಿಗಿಂತ. ಯಾಕಂದ್ರೆ ರೂಟ್ಸ್ ತುಂಬಾ ಹೋಗ್ಬೇಕು, ಮತ್ತೆ ಮರ ರೀತಿಯ ಬೆಳೀತದೆ. ಅದ ಕಾರಣ ಇದಕ್ಕೆ ಇದು ಬೇಕು. ಮಿಲ್ಕ್ ಫ್ರೂಟ್ ಇದೆ. ಮಿಲ್ಕ್ ಫ್ರೂಟಾ? ಇಲ್ಲಿ ಆಗ್ತದಾ ಮಿಲ್ಕ್ ಫ್ರೂಟ್? ಫ್ರೂಟ್ ಆಗ್ತದೆ, ಗ್ರಾಫ್ಟೆಡ್ ವೆರೈಟಿ ಅಲ್ಲ. ಇದು ಮಿಲ್ಕ್ ಫ್ರೂಟ್. ಪಾಟಲ್ಲಿ ಸಹ ಬೆಳೆಸಬಹುದಾ? ಪಾಟಲ್ಲಿ ಸಹ ಹಾಕ್ಬಹುದು. ಅದೇ ಪಾಟ್ ಮಾತ್ರ ನೀವು ದೊಡ್ಡದು ತಗೊಳ್ಬೇಕು. ಅರೌಂಡ್ 20 ಇಂಚಸ್ ನ ಪಾಟ್ ಬೇಕಾಗ್ತದೆ. ಬೇರೆ ನಿಮಗೆ ಡೈಮಂಡ್ ವೆರೈಟಿ ಅಲ್ಲ. ಇದು ಮಿಲ್ಕ್ ಫ್ರೂಟ್.
ಹಾಂ ಪಾಟಲ್ಲಿ ಸಹ ಬೆಳೆಸ್ಬೋದಾ? ಪಾಟಲ್ಲಿ ಸಹ ಹಾಕ್ಬೋದು. ಅದೇ ಪಾಟ್ ಮಾತ್ರ ನೀವು ದೊಡ್ಡದು ತಗೊಳ್ಬೇಕು, ಅರೌಂಡ್ 20 ಇಂಚಸ್ನ ಪಾಟ್ ಬೇಕಾಗ್ತದೆ. ಓಕೆ ಓಕೆ. ಬೇರೆ ನಿಮಗೆ ಡೈಮಂಡ್ ಸಪೋಟಾ ಅಂತ ಹೇಳಿದೆ, ಇದು ಬ್ಲ್ಯಾಕ್ ಸಪೋಟಾ ಅಂತ ಸಹ ಹೇಳ್ತಾರೆ ಇದಕ್ಕೆ. ಬ್ಲ್ಯಾಕ್ ಸಪೋಟ. ಸಾರಿ, ಇದು ಕಟ್ ಮಾಡಿ.